ಯಾವ ವ್ಯಕ್ತಿಯು ವೇದ ಉಪನಿಷತ್ತುಗಳಂತಹ ಪವಿತ್ರವಾಗಿರುವಂತಹ ಗ್ರಂಥಗಳ ಶ್ಲೋಕಗಳನ್ನು ಪಠಣೆಯನ್ನು ಮಾಡಿದ ಮಾತ್ರಕ್ಕೆ ಅದನ್ನು ಸೀಮಿತಗೊಳಿಸಿ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರದೇ ಇದ್ದರೆ ಅದರಿಂದ ಅವನಿಗೆ ಯಾವ ಫಲಗಳೂ ಕೂಡ ಸಿಗುವುದಿಲ್ಲ. ಒಬ್ಬ ದನ ಕಾಯುವವನು ತನ್ನದಲ್ಲದೆ ಇರುವಂತಹ ಹಸು ದನಗಳ ಲೆಕ್ಕ ಹಾಕಿದಂತೆಯೇ ಆಗುತ್ತದೆ. ಅದರಿಂದ ಆತನಿಗೆ ಏನೂ ಕೂಡ ಪ್ರಯೋಜನ ಆಗುವುದೇ ಇಲ್ಲ. ಹಾಗಾಗಿ ನಾವು ಪಠಣೆಯನ್ನು ಮಾಡಬೇಕಾದರೆ ನಾವು ಅನುಸರಿಸುವಂತಹ ಮಾರ್ಗವು ನಮ್ಮ ಮುಂದಿನ ಭವಿಷ್ಯಕ್ಕೆ ಬುನಾದಿಯಾಗುವಂತೆ ಇರಬೇಕು. ಇಂದು ನಾವು ಏನನ್ನಾದರೂ ಕೆಲಸವನ್ನು ಮಾಡಿದರೆ ಅದು ನಾಳೆಯ ಭವಿಷ್ಯಕ್ಕೆ ಒಳಿತಾಗುವಂತೆ ಇದ್ದರೆ ಮಾತ್ರ ಅದು ನಿಮಗೆ ಯಶಸ್ಸನ್ನು ತಂದುಕೊಡಲು ಸಾಧ್ಯವಾಗುವುದು. ನಮಗೆ ಅವಶ್ಯಕತೆ ಇರುವಂತಹ ಕೆಲಸವನ್ನು ನಾವು ಮೊದಲು ಆರಂಭಿಸಬೇಕು. ಬಳಿಕ ಸಾಧ್ಯವಾಗುವುದನ್ನು ಶುರು ಮಾಡಿ ನಂತರವೇ ಅಸಾಧ್ಯವೆಂಬ ಕೆಲಸವನ್ನು ಆರಂಭಿಸುತ್ತೀರಾ. ಶುರುವಿನಲ್ಲೇ ಕಷ್ಟ ಎನಿಸಿದರೂ ಕಾಲಾನಂತರದಲ್ಲಿ ಎಲ್ಲವೂ ಕೂಡ ಅಭ್ಯಾಸವಾಗಿ ಹೋಗುತ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ನಾವು ಅಸಾಧ್ಯವಾಗಿರುವುದನ್ನು ಸಾಧ್ಯ ಮಾಡಿಕೊಳ್ಳಬೇಕು ಎನ್ನುವುದಾದರೆ ಮೊದಲು ಪ್ರಯತ್ನ ಮಾಡುವುದನ್ನು ಕಲಿತುಕೊಳ್ಳಬೇಕು. ನೀನು ಜೀವನದಲ್ಲಿ ಏನನ್ನೇ ಸಾಧಿಸು, ಏನನ್ನೇ ಪ್ರಯತ್ನಿಸು, ಆದರೆ ನೀನು ಸೋತಿರುವಾಗ ನಿನ್ನ ಬಳಿ ಯಾರು ಇರುವುದಿಲ್ಲವೋ ಅವರನ್ನು ನೀನು ಗೆದ್ದ ಮೇಲೆಯೂ ನಿನ್ನ ಹತ್ತಿರ ಸೇರಿಸಲೇಬೇಡ. ಎಲ್ಲವನ್ನ ಗಳಿಸಿದ ಮೇಲೆ ಬರುವಂತಹ ಜನರಿಗಿಂತ ನಿಮ್ಮ ಹತ್ತಿರ ಏನೂ ಇಲ್ಲದೆ ಇದ್ದರೂ ನಿನ್ನ ಜೊತೆಯಲ್ಲಿ ಯಾರು ಇರುತ್ತಾರೆಯೋ ಅವರನ್ನ ನೀನು ಗೆದ್ದ ಬಳಿಕ ಎಂದಿಗೂ ಕೂಡ ಬಿಡಲು ಹೋಗಲೇಬೇಡ. ಕಹಿ ಘಟನೆ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಳುವುದು ವ್ಯರ್ಥ. ನಿನ್ನ ಬಗ್ಗೆ ನೀನು ಪಶ್ಚಾತ್ತಾಪವನ್ನು ಪಡುವ ಬದಲು ನಾಳೆಯ ಬಗ್ಗೆ ಯೋಚಿಸಿ ಮುನ್ನಡೆಯಬೇಕು. ಏಕೆಂದರೆ ನಾವು ಬೇರು ಬಿಟ್ಟ ಮರವಲ್ಲ. ದೇವರು ನಮಗೆ ಒಳ್ಳೆಯ ಅವಕಾಶವನ್ನು ಕರುಣೆ ತೋರಿಸಲಿಲ್ಲ ಎಂದು ಬೇಸರವನ್ನು ಮಾಡಿಕೊಳ್ಳಬಾರದು. ಪ್ರತಿದಿನದ ಬೆಳಗಿನ ಜಾವವೇ ದೇವರು ನೀಡುವಂತಹ ಉತ್ತಮವಾಗಿರುವಂತಹ ಉಡುಗೊರೆಯಾಗಿರುತ್ತದೆ. ಯಾವುದನ್ನು ನಾವು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಒಂದು ಸಾರಿ ನಾರದರು ಶ್ರೀಕೃಷ್ಣನನ್ನ ಕೇಳಿದರಂತೆ, ಸ್ವಾಮಿ, ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸವೆಂದು. ಆಗ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳಿದನಂತೆ, ಆಸೆಗಳು ಉಳಿಸಿಕೊಂಡು ಉಸಿರು ನಿಂತರೆ ಮರಣ, ಉಸಿರು ನಿಂತಾಗಲೂ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ ಎಂದು. ಜೀವನ ಎನ್ನುವುದು ಒಮ್ಮೆ ನಗಿಸುತ್ತದೆ, ಒಮ್ಮೆ ಅಳಿಸುತ್ತದೆ. ಯಾರು ಜೀವನದ ಸಂತೆಯಲ್ಲಿ ಆನಂದದಿಂದ ಜೀವಿಸುತ್ತಾರೆಯೋ ಜೀವನ ಅಂಥವರ ಮುಂದೆ ತಲೆಬಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ನೋವುಗಳು ಬಂದರೂ ಕೂಡ ಅದನ್ನು ಛಲದಿಂದ ಎದುರಿಸಿ. ಇರುವುದೇ ಒಂದು ಜೀವನ. ಯಾರು ನಮ್ಮನ್ನ ನಿಜವಾಗಿಯೂ ಪ್ರೀತಿಯನ್ನ ಮಾಡುತ್ತಾರೆಯೋ ಅಂಥವರಿಗೆ ನಾವು ಸರಿಯಾಗಿ ಕಾಣಿಸುತ್ತೇವೆ. ತೋರಿಕೆಯ ಪ್ರೀತಿಯನ್ನ ಮಾಡುವವರಿಗೆ ಯಾವಾಗಲೂ ನಾವೇನು ಮಾಡಿದರೂ ಕೂಡ ತಪ್ಪಾಗಿಯೇ ಕಾಣಿಸುತ್ತದೆ. ಹಾಗಾಗಿ ತೋರಿಕೆಯ ಪ್ರೀತಿಯನ್ನು ಎಂದಿಗೂ ಯಾರಿಗೂ ಕೂಡ ಮಾಡಲು ಹೋಗಲೇಬೇಡಿ. ಮನಸ್ಸಿನಿಂದ ಪ್ರೀತಿ ಮಾಡಿ. ಆಗ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿಯೇ ಕಾಣಿಸಲು ಪ್ರಾರಂಭವಾಗುವುದು. ಮಾತು ಮತ್ತು ವ್ಯಕ್ತಿಗಳು ಒಂದೇ ಆಗಿರುತ್ತದೆ, ಆದರೆ ಅರ್ಥದಲ್ಲಿ ಮಾತ್ರ ಬದಲಾವಣೆ ಇರುತ್ತದೆ. ನಾವು ಹೇಗೆ ಅದನ್ನು ಅರ್ಥೈಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಸಂಬಂಧಗಳು ನಿಂತಿರುತ್ತದೆ. ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೋ ನಿಮಗೆ ಒಳ್ಳೆಯದಾಗುವ ಕೆಲಸವನ್ನೇ ಮಾಡುತ್ತಾನೆ. ನಿಮಗೆ ಸರಿ ಹೊಂದದ ಜನರನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತಾನೆ. ಹಾಗಾಗಿ ದೇವರಿಗೆ ಎಂದೆಂದಿಗೂ ಕೂಡ ಚಿರಋಣಿಯಾಗಿರಿ. ಏನೇ ಕಷ್ಟಗಳು ಬಂದರೂ ಕೂಡ ದೇವರ ಮೊರೆಯಲ್ಲಿ ಇಡಿ. ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಸಿಹಿಯಾದ ಸುಳ್ಳು ಹೇಳುವುದಕ್ಕಿಂತ ಕಹಿಯಾಗಿ ಇರುವಂತಹ ಸತ್ಯವನ್ನು ಹೇಳಿ. ಇದರಿಂದ ನಿಮಗೆ ನಿಜವಾದ ಶತ್ರುಗಳು ಸಿಗುತ್ತಾರೆ, ಆದರೆ ಕಪಟ ಗೆಳೆಯರು ಸಿಗುವುದಿಲ್ಲ. ಮೌನ ಮತ್ತು ಗೌರವಗಳು ಹಣದಿಂದ ಪಡೆಯುವುದಕ್ಕೆ ಆಗುವುದಿಲ್ಲ. ಅವುಗಳನ್ನು ಸಂಸ್ಕಾರದಿಂದ
ಪಡೆಯಬೇಕು. ಮನುಷ್ಯನ ಹಣವನ್ನು ನೋಡಿ ಕೊಡುವಂತಹ ಗೌರವವು ಆ ಗೌರವವನ್ನು ಶಾಶ್ವತವಾಗಿ ಗಳಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರು ಹಣವನ್ನು ನೋಡಿ ಗೌರವವನ್ನು ಕೊಡುತ್ತಿರುತ್ತಾರೆ ಹೊರತು ಮನುಷ್ಯನ ವ್ಯಕ್ತಿತ್ವವನ್ನು, ಮನುಷ್ಯನಿಗೆ ಇರುವಂತಹ ಮಾನವೀಯತೆಯ ಮೌಲ್ಯಗಳಿಗೆ ಕೊಡುವಂತಹ ಗೌರವ ಅದು ಆಗಿರುವುದಿಲ್ಲ. ಈಗಿನ ಸಮಾಜವು ಕೇವಲ ಹಣವಂತರಿಗೆ ಮಾತ್ರ ಬೆಲೆಯನ್ನು, ಗೌರವವನ್ನು ಕೊಡುತ್ತಾರೆ. ಆದರೆ ನಿಜವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂಥವರಿಗೆ, ನಿಜವಾದ ಮಾನವೀಯತೆಯ ಮೌಲ್ಯಗಳನ್ನು ಒಳಗೊಂಡಿರುವಂತಹ ವ್ಯಕ್ತಿಗಳಿಗೆ ಈಗಿನ ಸಮಾಜದಲ್ಲಿ ಗೌರವವಾಗಲಿ ಘನತೆಯಾಗಲಿ ಇರುವುದೇ ಇಲ್ಲ. ಸಮಯದ ಜೊತೆಗೆ ಬದಲಾಗಿ ಅಥವಾ ಸಮಯವನ್ನೇ ಬದಲಾಯಿಸಿ, ಆಗ ನಿಮ್ಮ ಜೀವನವೂ ಕೂಡ ಬದಲಾಗಿ ಹೋಗುತ್ತದೆ. ಸಮಯಕ್ಕೆ ತಕ್ಕಂತೆ ನಾವು ಕೂಡ ಪರಿವರ್ತನೆಯಾಗುತ್ತಿರಬೇಕು. ಜೀವನ ಎನ್ನುವುದೇ ಒಂದು ರೀತಿಯ ಹೊಸ ಮೊಬೈಲ್ ಫೋನಿನಂತೆ. ಫೋನ್ ಯಾವ ರೀತಿಯಾಗಿ ಅಪ್ಡೇಟ್ ಆಗುತ್ತಿರುತ್ತದೆಯೋ ಅದೇ ರೀತಿಯಾಗಿ ನಾವು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಮಾನವನ ವರ್ತನೆಗಳಿಗೆ ತಕ್ಕಂತೆ ನಮ್ಮ ವರ್ತನೆಯನ್ನು ಕೂಡ ಬದಲಾಯಿಸಿಕೊಳ್ಳಬೇಕು. ಇಲ್ಲವಾದರೆ ನಮ್ಮನ್ನು ಕೂಡ ಹಳೆ ಗಾಡಿಯ ಗುಜರಿಯಲ್ಲಿ ಇಡಬೇಕಾಗುತ್ತದೆ. ಬರೀ ನಿಮ್ಮ ಅಸಹಾಯಕತೆಯನ್ನು ಮುಂದಿಡಬೇಡಿ. ಎಂತಹ ಸಮಯದಲ್ಲೂ ನಡೆಯುವುದನ್ನು ಕಲಿಯಿರಿ. ಏಕೆಂದರೆ ಅದು ನನ್ನಿಂದ ಆಗದು, ಇದು ನನ್ನಿಂದ ಆಗದು ಎನ್ನುವಂತಹ ನೆಗೆಟಿವಿಟಿಯನ್ನು ಜೀವನದಲ್ಲಿ ಎಂದಿಗೂ ಕೂಡ ಬೆಳೆಸಿಕೊಳ್ಳಬೇಡಿ. ಏಕೆಂದರೆ ಸಮಾಜದಲ್ಲಿ ನಮಗಿಂತಲೂ ಕೂಡ ಕೀಳಾಗಿದ್ದವರು, ನಮಗಿಂತಲೂ ಕೂಡ ಕೆಳಮಟ್ಟದಲ್ಲಿ ಇದ್ದವರು ಬೆಳೆಯುತ್ತಿರುವುದನ್ನು ನೋಡಿ ನಾವು ಕಲಿಯಬೇಕು. ಕೆಲಸ ಎನ್ನುವುದು ಯಾವುದಾದರೂ ಏನು ಸ್ವಾಮಿ, ಆದರೆ ಆ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಕೆಲಸವಾದರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಒಮ್ಮೆ ಒಂದು ಮಾತನ್ನು ಹೇಳಿರುವುದನ್ನು ಎಂದೆಂದಿಗೂ ಕೂಡ ಮರೆಯಲು ಹೋಗಬೇಡಿ. ನಾವು ಏನೇ ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದಾಗ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ ಎನ್ನುವುದಾಗಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಅಲ್ಲವೇ? ಹಾಗಾಗಿ ಆತ ಹೇಳಿದ್ದಾನೆ ಎನ್ನುವುದಾದರೆ ಆತ ಕೊಡುವುದು ಕೂಡ ಬಹಳ ಮುಖ್ಯ, ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ನಾವು ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿರಲಿ. ಜೀವನದಲ್ಲಿ ಸಮಸ್ಯೆಗಳು ಇರುವುದು ಸಹಜ, ಆದರೆ ಆ ಸಮಸ್ಯೆಗಳನ್ನು ನಾವು ಬಂದಾಗ ಹೇಗೆ ಎದುರಿಸುತ್ತೇವೆ, ಸಮಸ್ಯೆಗಳನ್ನು ಹೇಗೆ ಮೆಟ್ಟಿ ಜೀವನವನ್ನು ಕಳೆಯುತ್ತೇವೆ ಎನ್ನುವುದು ಬಹಳ ಮುಖ್ಯ. ಏಕೆಂದರೆ ಈ ಜೀವನ ಎನ್ನುವಂತಹ ಹೋರಾಟದಲ್ಲಿ ಆಗಾಗ ಯುದ್ಧಗಳು, ಆಗಾಗ ಸಮಸ್ಯೆಗಳು, ಆಗಾಗ ತೊಂದರೆಗಳು, ಆಗಾಗ ಸಂಬಂಧಗಳ ನಡುವಿನ ಬಿರುಕುಗಳು ಬರುವುದು ಸಹಜ. ಇವೆಲ್ಲವನ್ನು ನಾವು ತಾಳ್ಮೆಯಿಂದ, ನಿಷ್ಠೆಯಿಂದ, ಗೌರವನೀಯವಾಗಿ ನಿಭಾಯಿಸಿದಾಗ ಮಾತ್ರ ಒಂದು ಪರಿಪೂರ್ಣವಾಗಿರುವಂತಹ ಸಂಸಾರ, ಒಂದು ಪರಿಪೂರ್ಣವಾಗಿರುವಂತಹ ಗೆಳೆತನ, ಒಂದು ಪರಿಪೂರ್ಣವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಮೊದಲು ನಾವು ಬದಲಾವಣೆಯಾದಾಗ ಸಮಾಜ ತನ್ನಿಂದ ತಾನೇ ಬದಲಾವಣೆಯತ್ತ ಸಾಗಿಬಿಡುತ್ತದೆ. ನಾವು ಇನ್ನೊಬ್ಬರಿಗೆ ಉಪಚಾರವನ್ನು ನೀಡುವ ಮೊದಲು ನಾವು ಬದಲಾವಣೆಯನ್ನು ಆಗಿದ್ದೇವೆಯಾ, ಅಥವಾ ನಾವು ಹೇಳುತ್ತಿರುವಂತಹ ಮಾತಿಗೆ ಅನುಗುಣವಾಗಿ ನಮ್ಮ ಜೀವನವು ಕೂಡ ರೂಪಿತವಾಗಿದೆಯಾ? ನಾವು ಹೇಳುತ್ತಿರುವುದೇ ಒಂದು, ನಾವು ಜೀವನದಲ್ಲಿ ಬದುಕುತ್ತಿರುವುದೇ ಒಂದಾದರೆ ಖಂಡಿತವಾಗಿಯೂ ನಾವು ಇನ್ನೊಬ್ಬರಿಗೆ ಉಪದೇಶವನ್ನು ಹೇಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಆ ಒಂದು ಅವಕಾಶವಾಗಲಿ, ಆ ಒಂದು ಹಕ್ಕಾಗಲಿ ನಿನಗೆ ಇರುವುದಿಲ್ಲ. ನೀನು ಅದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ, ನೀನು ಹೇಳುತ್ತಿರುವಂತಹ ಅಂಶಗಳಿಗೆ ಅನುಗುಣವಾಗಿ ನಿನ್ನ ಜೀವನವನ್ನು ನೀನು ರೂಪಿಸಿಕೊಂಡಾಗ ಮಾತ್ರ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀನು, ಇನ್ನೊಬ್ಬ ವ್ಯಕ್ತಿಗೆ ನೀನು ಆ ರೀತಿಯಾಗಿ ಇರು, ಆ ರೀತಿಯಾಗಿ ಬಾಳು ಎಂದು ಹೇಳಲು ನಿನಗೆ ಹಕ್ಕಿರುತ್ತದೆ. ಹಾಗಾಗಿ ಹೇಳುವ ಮೊದಲು ಅದನ್ನು ಪಾಲಿಸುವುದನ್ನು ಕಲಿಯಿರಿ. ಒಬ್ಬ ವ್ಯಕ್ತಿಯ ಸ್ವಭಾವದಲ್ಲಿ ತುಂಬ ಬದಲಾವಣೆ ಇದೆ ಎಂದರೆ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಹಾಯವಾಗಲಿ ಉಪಯೋಗವಾಗಲಿ ಇಲ್ಲ. ಸಮಯವೇ ಇರಲಿ ಅಥವಾ ವ್ಯಕ್ತಿಯೇ ಆಗಲಿ, ಒಬ್ಬರೇ ಒಂಟಿಯಾಗಿ ಅಳುವುದು ಮರಣಕ್ಕೆ ಸಮಾನವಿದ್ದಂತೆ. ಅಲ್ಲಿ ಬರುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳಿಗೆ ನಾವೇ ಜವಾಬ್ದಾರಿಯಾಗಿರುತ್ತೇವೆ. ಸದಾ ಅಹಂಕಾರದಿಂದ ಕುರುಡನಾಗಿರುವಂತಹ ವ್ಯಕ್ತಿಗೆ ತಾನು ಮಾಡುತ್ತಿರುವಂತಹ ತಪ್ಪುಗಳ ಬಗ್ಗೆ ಅರಿವೇ ಇರುವುದಿಲ್ಲ. ಹಾಗೆಯೇ ಒಬ್ಬ ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ಗುಣಗಳು ಕೂಡ ಆತನಿಗೆ
ಕಾಣಿಸಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನಾವು ಮೊದಲು ಒಳ್ಳೆಯದನ್ನು ಕೆಟ್ಟದ್ದರ ಕಡೆ ಗಮನಿಸುವುದನ್ನು ಕಲಿಯಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವಂತಹ ಅರಿವು ನಮಗೆ ಇದ್ದಾಗ ಮಾತ್ರ ನಾವು ಎಲ್ಲವನ್ನ ಗಮನಿಸಲು ಸಾಧ್ಯವಾಗುವುದು. ಯಾರಿಗೆ ನಿಮ್ಮ ಒಳ್ಳೆಯ ಗುಣಗಳನ್ನು ಕಂಡು ಅರಗಿಸಿಕೊಳ್ಳುವುದಕ್ಕೆ ಬರುವುದಿಲ್ಲವೋ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾರೆ. ಯಾರು ನಿಮ್ಮ ಒಳ್ಳೆಯ ಗುಣಗಳನ್ನು ಸಹಿಸಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾರೆಯೋ ಅವರು ಎಂದಿಗೂ ಕೂಡ ನಿಮ್ಮ ಬೆನ್ನ ಹಿಂದೆ ಮಾತನಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವರು ಏನೇ ಮಾತುಕತೆ ಇದ್ದರೂ ನಿಮ್ಮ ಮುಂದೆಯೇ ಮಾತನಾಡುತ್ತಾರೆ. ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವ ಸ್ವಭಾವವನ್ನು ಬಿಟ್ಟು ಬಿಡಿ. ಜನರು ಮೇಲಿನಿಂದ ಹೇಗೆ ಕಾಣಿಸುತ್ತಾರೆಯೋ ಹಾಗೆಯೇ ನಿಜವಾಗಿಯೂ ಒಳಗಿನಿಂದ ಬೇರೆಯೇ ಆಗಿರುತ್ತಾರೆ. ಒಳಗೊಂದು ಮುಖ ಹೊರಗೊಂದು ಮುಖ ಮನುಷ್ಯನಿಗೆ ಇರುತ್ತದೆ. ಹಾಗಾಗಿ ಮನುಷ್ಯರನ್ನ ನಂಬುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ನಾವು ಎಂದಿಗೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಭರವಸೆಯನ್ನ ನಂಬಿಕೆಯನ್ನ ಇಡುತ್ತಿದ್ದೇವೆ ಎನ್ನುವುದಾದರೆ ಆತನ ಮೇಲ್ಭಾಗವನ್ನು ನೋಡಿ ಬಣ್ಣವನ್ನು ನೋಡಿ ಅಳಿಯಬಾರದು. ಆತನ ಮನಸ್ಸನ್ನು ನೋಡಿ ಅಳಿಯಬೇಕು. ಒಬ್ಬ ವ್ಯಕ್ತಿಯು ಮನಸ್ಸಿನಿಂದ ಹೇಗೆ ಶುದ್ಧವಾಗಿ ಇರುತ್ತಾನೆಯೋ ಅಷ್ಟು ನಿಮ್ಮ ಸ್ನೇಹ ಎನ್ನುವುದು ಗಟ್ಟಿಮುಟ್ಟಿಯಾಗಿ ಇರಲು ಸಾಧ್ಯವಾಗುವುದು. ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಗೆಲ್ಲಬೇಕು ಎನ್ನುವಂತಹ ಆಸೆ ಇದ್ದರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ. ಏಕೆಂದರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತದೆ, ಆದರೆ ಯುಕ್ತಿ ಗೆಲುವಿನ ರುಚಿಯನ್ನು ತೋರಿಸುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ನಾವು ಹೇಗೆ ಜಯಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಎನ್ನುವುದು ನಿಂತಿರುತ್ತದೆ. ಒಮ್ಮೊಮ್ಮೆ ಒಂಟಿಯಾಗಿ ಇರುವುದನ್ನು ಕಲಿಯಬೇಕು. ಆಗ ಸತ್ಯ ಅಸತ್ಯತೆ ನಮ್ಮವರು ಮತ್ತು ಪರರು ಯಾರು ಎನ್ನುವಂತಹ ಅರಿವು ಪರಿಚಯ ನಮಗೆ ಆಗಿಬಿಡುತ್ತದೆ. ನೀವು ಬರೀ ಹೊಟ್ಟೆ ಕಿಚ್ಚಿನ ಜನರಿಂದ ಸುತ್ತುವರೆದಿದ್ದೀರಾ ಎಂದರೆ ಜೀವನದಲ್ಲಿ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗುತ್ತಿದ್ದೀರಿ ಎಂದರ್ಥ. ಏಕೆಂದರೆ ಈ ಸಮಾಜದಲ್ಲಿ ಬೆಳೆಯುತ್ತಿರುವಂತಹ ವ್ಯಕ್ತಿಗಳನ್ನು ಕಂಡರೆ ಯಾರಿಗೂ ಕೂಡ ಆಗುವುದೇ ಇಲ್ಲ. ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆಯೇ ಪ್ರಹಾರ ಮಾಡುವುದು ಮೂರ್ಖತನ. ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ಅವನು ನಿಮಗೆ ಹಾನಿಯನ್ನು ಉಂಟು ಮಾಡುತ್ತಾನೆ. ನಿಮ್ಮ ಮನಸ್ಸಿಗೆ ಅಸಹ್ಯ ಎಂಬ ಭಾವನೆ ಬಂದಿದ್ದರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿ. ಅದು ಯೋಚನೆಯೇ ಆಗಲಿ ಅಥವಾ ಒಂದು ವ್ಯಕ್ತಿಯೇ ಆಗಲಿ. ಯಾವ ವ್ಯಕ್ತಿಯಿಂದ ನಮಗೆ ನಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆಯೋ ಒಂದು ಭಾವನೆಯನ್ನಾದರೂ ಬದಲಾವಣೆ ಮಾಡಿಕೊಳ್ಳಿ. ಇಲ್ಲವಾ ಆ ವ್ಯಕ್ತಿಯಿಂದ ನೀವು ದೂರವೇ ಸರಿದು ಬಿಡಿ. ಯಾರು ಬೇರೆಯವರನ್ನ ಕೀಳು ಮಟ್ಟದಲ್ಲಿ ನೋಡುತ್ತಾರೆಯೋ ತಾವು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಬಿಟ್ಟಿರುತ್ತಾರೆ. ಹಾಗಾಗಿ ಇನ್ನೊಬ್ಬರಿಗೆ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಏಕೆಂದರೆ ಸಮಾಜ ಎನ್ನುವುದು ಕಾಲ ಎನ್ನುವುದು ದೇವರ ಆಟ ಎನ್ನುವುದು ಹೀಗೇ ಇರುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬದಲಾಗಿ ಹೋಗುವುದು. ಇಂದು ಶ್ರೀಮಂತ ವ್ಯಕ್ತಿಯಾಗಿದ್ದವನು ನಾಳೆ ಬಡವನಾಗುವಂತಹ ಪರಿಸ್ಥಿತಿಯೂ ಕೂಡ ಉದ್ಭವ ಆದರೂ ಆಗಬಹುದು. ಇಂದು ಬಡವನಾಗಿಯೇ ಇರುವಂತಹ ವ್ಯಕ್ತಿ ನಾಳೆ ಆಗರ್ಭ ಶ್ರೀಮಂತನಾಗಬಹುದು. ಹಾಗಾಗಿ ಯಾರೂ ಕೂಡ ಮುಂದಿನ ಭವಿಷ್ಯವನ್ನು ನೋಡಿರಲು ಸಾಧ್ಯವೇ ಇಲ್ಲ. ಜನರೊಂದಿಗೆ ಸಂಬಂಧವನ್ನು ಬೆರೆಸುತ್ತಾ ಒಂದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಯಾರ ಮೇಲೆ ಅತಿಯಾದಂತಹ ಕಾಳಜಿಯನ್ನ ತೋರಿಸುತ್ತೀರೋ ಅವರು ನಿಮ್ಮ ಭಾವನೆಗಳನ್ನು ರದ್ದಿಯ ದರಕ್ಕೆ ಹೋಲಿಸುತ್ತಾರೆ. ಹಾಗಾಗಿ ನೀವು ತೋರಿಸುವಂತಹ ಭಾವನೆಗಳು ನಿಮ್ಮ ವ್ಯಕ್ತಿತ್ವವನ್ನು ಮುಂದೆ ತರುವಂತೆ ಇರಬೇಕೇ ಹೊರತು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತೆ ಇರಬಾರದು. ಮನುಷ್ಯ ತನ್ನವರೆಂದು ಅಂದುಕೊಂಡಿರುವವರ ಮೇಲೆ ಹೆಚ್ಚಿನ ಭರವಸೆಯನ್ನ ಇಟ್ಟಿರುತ್ತಾನೆ. ಆದರೆ ಅಂಥವರಿಂದಲೇ ತನಗೆ ಮೋಸವಾಗುತ್ತಿದೆ ಎಂದು ಗೊತ್ತಾದ ಮೇಲೆ ಆ ವ್ಯಕ್ತಿಯು ಮೌನಕ್ಕೆ ಶರಣಾಗಿ ಬಿಡುತ್ತಾನೆ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದಾರೆ ಎಂದರೆ ನೀವು ಸಹ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ.
ಏಕೆಂದರೆ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಇಲ್ಲಿಯವರೆಗೆ ಎಷ್ಟು ವಿಶ್ವಾಸಗಳು ನುಚ್ಚು ನೂರಾಗಿದೆ, ಆದರೆ ವಿಶ್ವಾಸದ ಮೇಲಿರುವಂತಹ ನಂಬಿಕೆ ಎಂದಿಗೂ ಕೂಡ ಚೂರಾಗಿಲ್ಲ. ಯಾವ ಯೋಚನೆಗಳು ನಿಮ್ಮ ಮನಸ್ಸಿಗೆ ದುಃಖವನ್ನು ನೀಡುತ್ತದೆಯೋ ಆ ಯೋಚನೆಯಿಂದ ಆದಷ್ಟು ಹೊರಗಡೆ ಬರಲು ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಮಾಡಿರಿ. ಆಗ ಮಾತ್ರ ನೀವು ಜೀವನದಲ್ಲಿ ಸಮಸ್ಯೆಗಳಿಂದ ಯೋಚನೆಯಿಂದ ಹೊರಬರಲು ಸಾಧ್ಯವಾಗುವುದು. ಇಲ್ಲವಾದರೆ ಸಮಸ್ಯೆಯಲ್ಲಿಯೇ ಮುಳುಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ನಿಜವನ್ನ ನಿಜ, ಸುಳ್ಳನ್ನ ಸುಳ್ಳು ಎಂದು ಹೇಳುವಂತಹ ಧೈರ್ಯ ಹೊಂದಿರುವಂಥವರಿಗೆ ಗೆಳೆಯರಿಗಿಂತ ಶತ್ರುಗಳೇ ಹೆಚ್ಚಾಗಿ ಇರುತ್ತಾರೆ. ಆದರೆ ಒಂದು ನೆನಪಿನಲ್ಲಿ ಇಟ್ಟಿರಲಿ, ಯಾವಾಗಲೂ ಕೂಡ ಧರ್ಮ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಎನ್ನುವಂತಹ ಅಸ್ತ್ರಗಳೇ ಜೀವನದಲ್ಲಿ ಗೆಲುವನ್ನು ಸಾಧಿಸುವುದು. ಅಷ್ಟಕ್ಕೂ ಈ ಪ್ರಪಂಚದಲ್ಲಿ ಗೆಲ್ಲಬಹುದಾದಂತಹ ಪ್ರಮುಖವಾಗಿರುವಂತಹ ಅಂಶಗಳೇ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ. ಹಾಗಾಗಿ ನೀವು ಇವುಗಳನ್ನು ಪಾಲಿಸುತ್ತಿದ್ದರೆ ಯಾವತ್ತಿಗೂ ಕೂಡ ಯೋಚನೆಯನ್ನ ಮಾಡುವುದನ್ನ ಬಿಟ್ಟು ಬಿಡಿ. ಏಕೆಂದರೆ ಅವು ಕ್ಷಣಕ್ಕೆ ಸೋತರೂ ಕೂಡ ಜೀವನ ಪರ್ಯಂತ ಗೆಲುವನ್ನು ಸಾಧಿಸುತ್ತದೆ. ಮನುಷ್ಯನು ಮಾತನಾಡುವುದಿಲ್ಲ, ದಿನಗಳು ಮಾತನಾಡುತ್ತದೆ. ಯಾವಾಗ ದಿನಗಳು ಮಾತನಾಡುವುದಿಲ್ಲವೋ ಆಗ ಮನುಷ್ಯ ಎಷ್ಟೇ ಮಾತನಾಡಿದರೂ ಕೂಡ ಕೇಳಿಸಿಕೊಳ್ಳುವುದೇ ಇಲ್ಲ. ಈಗಿನ ಒಂದು ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ. ತೋರಿಕೆಯ ಪ್ರೀತಿಗಳು ಎಲ್ಲರಿಗೆ ಹತ್ತಿರವಾಗುತ್ತಿದೆ. ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಿದ್ದಂತೆಯೇ ಜನರ ಒತ್ತಡದಲ್ಲಿ ಬದಲಾವಣೆಯನ್ನು ನಾವು ನೋಡಬಹುದು. ಎಲ್ಲರಿಂದ ನಿರ್ಲಕ್ಷಣೆಗೆ ಒಳಗಾಗುವುದಕ್ಕಿಂತ ಒಂಟಿಯಾಗಿ ಇರುವುದು ಎಷ್ಟೋ ಉತ್ತಮವಾದಂತಹ ಕೆಲಸವಾಗಿರುತ್ತದೆ. ಒಮ್ಮೊಮ್ಮೆ ಎಲ್ಲವನ್ನ ನಿರ್ಲಕ್ಷ್ಯ ಮಾಡಬೇಕು ಎನಿಸುತ್ತದೆ. ಎಲ್ಲರಿಗೂ ಗೌರವ ಕೊಡುತ್ತಾ ನಮ್ಮ ಗೌರವವನ್ನೇ ಕಳೆದುಕೊಂಡು ಬಿಟ್ಟಿರುತ್ತೇವೆ. ಬೇರೆಯವರಿಗೆ ನಾವು ಎಷ್ಟು ಗೌರವವನ್ನು ಕೊಡುತ್ತೇವೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕೂಡ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಒಪ್ಪಂದ ಮಾಡುವುದು ಹೇಡಿತನದ ಲಕ್ಷಣ. ಸತ್ಯ ಯಾವಾಗಲೂ ಕೂಡ ಒಪ್ಪಂದ ಮಾಡುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಸತ್ಯದಿಂದ ಬದುಕನ್ನು ನಡೆಸುವುದನ್ನು ಕಲಿತುಕೊಳ್ಳಿ. ಸದಾ ನಿಮಗೆ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.